ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸೋಮವಾರದ ವ್ಲಾಗ್. ಸೋಮವಾರ ಕನಕದಾಸ ಜಯಂತಿ ಇದೆ, ಹಾಗೆ ಸಂಕಷ್ಟಹಾರ ಚತುರ್ಥಿ ಇದೆ, ಜೊತೆಗೆ ಕಾರ್ತಿಕ ಮಾಸ ಇದೆ. 3 ಇರೋಂಥ ಸ್ಪೆಷಲ್ ಡೇ ಇದು. ನೀನು ಎದ್ದು ಬಂದು ರಂಗೋಲಿ ಹಾಕ್ತಾ ಕೂತಿದ್ದೀನಿ. ಸ್ವಲ್ಪ ಲೇಟಾಗಿ ಬಂದು ಹಾಕ್ತಾಯಿದ್ದೀನಿ. ಬೆಳಿಗ್ಗೆ ಬೇಗ ಇದೆ, ನಾರ್ಮಲಾಗಿ ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು ಕರೆಂಟ್ ಹೋಗಿಬಿಟ್ಟಿತ್ತು. ಕರೆಂಟ್ ಹೋಗಿ ಮೊಬೈಲಲ್ಲೂ ಚಾರ್ಜ್ ಇರಲಿಲ್ಲ. ವೀಡಿಯೋ ಮಾಡಬೇಕು ಇಲ್ವ ಅಂತ ಅಂದರೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಚಾರ್ಜ್ ಇರಲಿಲ್ಲ. ಅದಕ್ಕೋಸ್ಕರ ಬಾರ್ಡರ್ ಹಾಕೋವರೆಗೂ ಚಾರ್ಜ್ ಆಗಲಿ ಫೋನು ಅಂತ ಹೇಳಿಬಿಟ್ಟು ಚಾರ್ಜ್ಗೆ ಹಾಕಿಬಿಟ್ಟು ನಾನು ಬಾರ್ಡರ್ನ ಹಾಕಿ ಮುಗಿಸ್ದೆ. ಅಷ್ಟರಲ್ಲಿ ಚಾರ್ಜ್ ಆಗಿತ್ತು. ಈ ರಂಗೋಲಿದು ವೀಡಿಯೋ ಮಾಡಿಕೊಂಡೆ. ಏನು ಪುಟ್ಟದಾಗಿ ರಂಗೋಲಿ ಹಾಕಿದ್ದೆ. ಬೇಗ ಇದ್ದೆ, ಬಟ್ ಆದರೆ ಬಂದು ರಂಗೋಲಿ ಹಾಕಿ ಕೂತ್ಕೊಳ್ಳೋದಕ್ಕೆ ಭಯ ಅನಿಸ್ತು. ಕರೆಂಟು ಕೂಡ ಇರಲಿಲ್ಲ, ಹಾಗೆ ಸಂತೂ ಕೂಡ ಮನೆಯಲ್ಲಿ ಇರಲಿಲ್ಲ. ಅವರಿದ್ರು ಒಂದು ಧೈರ್ಯವಾಗಿ ಬಂದು ಕೂತ್ಬಿಡ್ತೀನಿ ನಾನು ಡೋರ್ ಓಪನ್ ಮಾಡಿಕೊಂಡು. ಬಟ್ ಅವರು ಇರಲಿಲ್ಲ, ಅದಕ್ಕೋಸ್ಕರ ಲೇಟಾಗೇ ಸ್ವಲ್ಪ ಬಂದು ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಈ ರೀತಿ ಲೇಟಾಗಿತ್ತಲ್ವ ಅಂಥೇಳಿ ಪುಟ್ಟದಾಗಿ ಈ ರೀತಿ ರಂಗೋಲಿ ಹಾಕಿ ಮುಗಿಸ್ದೆ. ರಂಗೋಲಿ ಹಾಕಿದಾದ್ಮೇಲೆ ಎಲ್ಲದನ್ನು ಮನೆ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಣ ಅಂಥೇಳಿ ಪೂಜೆ ಮಾಡ್ತಾಯಿದ್ದೆ. ಮಕ್ಳಿಗೂ ಕೂಡ ಇವತ್ತು ರಜೆ ಇತ್ತು. ಯೂಶ್ವಲಿ ಅದೇ ಕನಕದಾಸ ಜಯಂತಿಗೆ ರಜಾ ಕೊಟ್ಟಿದ್ರು, ಹಾಗಾಗಿ ಅವರು ಅವಾಗ ಜಸ್ಟ್ ಎದ್ದು ಕೂತಿದ್ರು ಇಬ್ಬರೂ. ನಾನು ಪೂಜೆ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಪೂಜೆ ಮಾಡ್ತಾಯಿದ್ದೆ. ಯೂಶ್ವಲಿ ರಜಾ ಇದ್ದಾಗೆಲ್ಲ ನಾನು ಮಾಡೋ ಅಂಥದ್ದೇನೆ. ಫಸ್ಟಿಗೆ ಪೂಜೆ, ಅದಾದಮೇಲೆ ಬ್ರೇಕ್ಫಾಸ್ಟ್ ಅಲ್ವಾ, ಹಾಗಾಗಿ ಪೂಜೆ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿ ಮುಗಿಸ್ತೇನು. ಇವತ್ತು ಬ್ರೇಕ್ಫಾಸ್ಟಿಗೆ ಬಂದು ದಾಲ್ ಕಿಚಡಿ ಮಾಡೋಣ, ತುಂಬ ದಿನ ಆಗೋಯ್ತು ಅನಿಸ್ತು. ಅದಕ್ಕೋಸ್ಕರ ದಾಲ್ ಕಿಚಡಿ ಮಾಡೋಣ ಅಂತ 3 ಥರದ ಬೇಳೆ ಹಾಕ್ಕೊಂಡು ರೈಸ್ ಹಾಕಿದ್ದೆ. ಸಿರಿಧಾನ್ಯ ಇದ್ರೆ ನನಗೆ ದಾಲ್ ಕಿಚಡಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬಟ್ ಸಿರಿಧಾನ್ಯ ಖಾಲಿಯಾಗಿದ್ವು, ಅದಕ್ಕೋಸ್ಕರ ರೈಸ್ನೇ ಹಾಕಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇನ್ನು ಅದನ್ನು ವಾಶ್ ಮಾಡಿಟ್ಟು ಒಗ್ಗರಣೆ ಮಾಡೋದಕ್ಕೆ ಕುಕ್ಕರ್ ಇಟ್ಕೊಂಡೆ. ಅಂದರೆ ಇದನ್ನೇ ಇದರೊಳಗೆ ಅದು ಒಗ್ಗರಣೆ ಎಲ್ಲ ರೆಡಿ ಆಗುತ್ತೆ ಅಂತ ಹೇಳಿ. ಇನ್ನೊಂದು ವಿಚಾರ ಕೇಳಬೇಕು ಅಂದ್ಕೊಂಡೆ. ನಾನು ನೆಕ್ಸ್ಟು ಯಾವುದೇ ವ್ಲಾಗ್ ಮಾಡೋದಿಲ್ಲ. ವ್ಲಾಗ್ ಮಾಡೋದಕ್ಕೂ ಮುಂಚೆ Q&A ಮಾಡೋಣ ಅಂತ ಹೇಳಿ. ಮುಂಚೆನೇ ನನಗೆ Q&A ಮಾಡಿ ಅಂತ ಹೇಳಿ ಕಮೆಂಟ್ಸ್ ಬರ್ತಿತ್ತು. ಬಟ್ ಆದರೆ ನಾನು 2K ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು Q&A ಮಾಡ್ತೀನಿ ಅಂತ ಹೇಳಿದೆ. 2K ಸಬ್ಸ್ಕ್ರೈಬರ್ಸ್ ಆಗಿ ತುಂಬ ದಿನ ಆಗಿದೆ. ಅದಕ್ಕೋಸ್ಕರ ನಾನು ನೆಕ್ಸ್ಟು ವ್ಲಾಗ್ ಯಾವುದನ್ನು ಮಾಡ್ತೀನಿ Q&A ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಕ್ವಶನ್ಸ್ ಇದ್ದರೆ ನೀವು ಕೂಡ ಅದನ್ನು ಆ್ಯಡ್ ಮಾಡಿ. ನನಗೆ ಆಲ್ರೆಡಿ ಒಂದು ಲಿಸ್ಟೇ ಕೊಟ್ಟಿದ್ದಾರೆ, ಇದೆಲ್ಲ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಯಾಕಂತ ಹೇಳ್ಬಿಟ್ಟು. ನಿಮ್ಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಕ್ಲಾರಿಟಿ ಮಾಡ್ತೀನಿ. ಸೊ ಕ್ವಶನ್ನ ಕೇಳ್ಬೋದು. ಬಟ್ ಆಮೇಲೆ ಕೆಲವೊಂದು ಸಿಲ್ಲಿ ಕ್ವಶನ್ಸ್ಗಳು ಬರುತ್ತೆ ಬೇಡದೇ ಇರೋರು, ಅಂಥದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳಿಲ್ಲ. ನನಗೆ ಅದು ಜೆನ್ಯೂನಾಗಿ ಕೇಳಿರೋ ಕ್ವಶನ್ಸ್ ಅಂದರೆ ಪಕ್ಕ ನಾನು ಅದಕ್ಕೆ ಆನ್ಸರ್ ಮಾಡೇ ಮಾಡ್ತೀನಿ. ಅದನ್ನು ಇವಾಗಲೇ ಹೇಳ್ಬಿಡ್ತಾ ಇದ್ದೀನಿ ನಾನು. ನಿಮ್ಗೆ ಯಾರಾದರೂ ಅದೇ ಕ್ವಶನ್ಸ್ ಇದ್ದರೆ ಸೊ ಕಮೆಂಟ್ಸ್ ಹಾಕಿ. ಇನ್ನು ದಾಲ್ ಕಿಚಡಿನೂ ಕೂಡ ರೆಡಿ ಆಯಿತು, ಚೆನ್ನಾಗಿತ್ತು. ಬಟ್ ಆದರೆ ಸಿರಿಧಾನ್ಯದಲ್ಲಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅನಿಸ್ತು ರೈಸ್ಗಿಂತ. ಇನ್ನು ಮಾಡ್ಕೊಂಡು ಅದನ್ನು ತಿಂದ್ವಿ. ನಾನು ಕ್ಲಾಸ್ ಮುಗಿಸ್ಕೊಂಡು ಬಂದು ಕೂತಿದ್ದೀನಿ. ಇನ್ನು ಮಕ್ಕಳಿಬ್ಬರು ಇಲ್ಲಿ ಕೂತಿದ್ದಾರೆ. ಕನುಷಿ ಕ್ಲಾಸ್ ಹತ್ರನೇ ಬಂದಿದ್ಲು ಹುಡ್ಕೊಂಡು. ಅವಳಿಗೆ ಏನೋ ಬಾ ಮಮ್ಮಿ ಏನಾದರೂ ತಿನ್ನಕ್ಕೊಡು ಅಂತ ಹೇಳ್ಬಿಟ್ಟು ಮನೇಲಿ ಪಾವು ಬಂದಿತ್ತು, ಅದನ್ನು ತಿಂತ ಕೂತಿದ್ದಾಳೆ. ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಅವಳು ಕನುಷಿ ತಲೆ ಬಚ್ಚಿಸ್ಕೊಂಡು. ಸಾನು ಅಂತೂ ಸ್ನಾನ ಮಾಡೋಕ್ಕೂ ರೆಡಿ ಇಲ್ಲ, ಏನೂ ರೆಡಿ ಇಲ್ಲ. ದಾಲ್ ಕಿಚಡಿ ಐತೆ ತಿನ್ನಕ್ಕೆ ಬೇಡವಂತೆ, ಬಂದು ತಿಂತವಳೆ. ಸಾನು ಹಾಗೆ ಕೂತ್ಕೊಂಡು ಸೋಂಬೇರಿ ಥರ ಅವಳೆ. ಸಾನು ಸ್ನಾನ ಮಾಡ್ಕೋಗೆ. ಓಯ್ ಅವಳಿಗೆ ಮಾಡ್ತೀನಿ ಇರಮ್ಮ ಇರೋ. ಅದು ಪಾವು ಬನ್ನು ಅದ್ರ ಜೊತೆ ಹಾಲು ಕೇಳ್ತಾವಳು, ಅದು ಹೆಂಗೆ ತಿನ್ನೋದೋ ಗೊತ್ತಿಲ್ಲ. ಸಾನು ಗ್ಲಾಸ್ಗೆ ಹಾಕೊಬಂದು ಕೂಡ ಆಯಿತು, ಬೌಲ್ಗೆ ಹಾಕೋಬಾ, ಗ್ಲಾಸ್ಗೆ ಹಾಕ್ಬಿಡ ಚೆಲ್ಲುತ್ತೆ. ಇನ್ನು ದಾಲ್ ಕಿಚಡಿನೇ ಮಧ್ಯಾಹ್ನಕ್ಕೂ ಕೂಡ. ಬೆಳಗ್ಗೆ ಏನಿರ್ತದೆ ಸಂತು ಇಲ್ಲ ಅಂದರೆ ನಮ್ಮ ಮನೆಯಲ್ಲಿ 2-3 ಟೈಮ್ ಅಡುಗೆ ಮಾಡೋ ಸೀನ್ ನಮ್ದು ಇಲ್ಲವೇ ಇಲ್ಲ. ಅಂದರೆ ಸಂತು ಇಲ್ಲ ಅಂದರೆ ನಂಜನಗೂಡಿಗೆ ಹೋಗಿದ್ದಾರೆ, ಯಾರನ್ನೋ ಹಿಡ್ಕೊಂಡು ಕರ್ಕೊಂಡು ಬರಬೇಕಂತೆ. ಅದಕ್ಕೋಸ್ಕರ ನೈಟು ಹೋಗಿರೋದು. ನೆನೆ ಮಧ್ಯಾಹ್ನನೇ ಹೊರಟಿದ್ದು, ಬಟ್ ಸಿಕ್ಕಿಲ್ಲ, ಹುಡುಕ್ತಾ ಇದ್ದೀವಿ. ಇನ್ನು ಇವಾಗಲೇ ಬರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಂತು ಬಂದಿಲ್ಲ. ಸಂತು ಡ್ಯೂಟಿ ಕೆಲವೊಮ್ಮೆ ಹೀಗೆ ಟೈಮಿಂಗ್ಸೇ ಇರೋದಿಲ್ಲ, ಹೋದರೆ ಬರೋ ಅಂಥದ್ದು ಇರೋಲ್ಲ, ಆ ರೀತಿ. ಸರಿ ನೋಡ್ತೀನಿ, ಆದರೆ ಇವತ್ತು ಬರ್ತೀವಿ, ಇಲ್ಲ ಅಂದರೆ ನಾಳೆನೂ ಆಗ್ಬೋದು ಅಂತ ಹೇಳ್ತಾಯಿದ್ರು. ನೋಡೋಣ, ಗೊತ್ತಿಲ್ಲ. ಅವ್ರು ಬಂದರೆ ನೈಟಿಗೆ ಏನಾದರೂ ಬೇರೆ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಇರೋದೇ ಇನ್ನು ದಾಲ್ ಕಿಚಡಿನೇ ಐತೆ. ಅದ್ರ ಜೊತೆ ಸೈಡ್ಸ್ ಏನಾದರೂ ಮಾಡಿಕೊಂಡು ತಿಂದರೂ ಕೂಡ ಆಗುತ್ತೆ. ಇನ್ನು ನಾನು ಸ್ವಲ್ಪ ಹೊತ್ತು ಇವಾಗ ಕೂತು ರೆಸ್ಟ್ ಮಾಡ್ತೀನಿ. ಇನ್ನು ಸಂಜೆ ದೀಪ ಹಚ್ಚೋ ಅಂಥದ್ದು. ಟೈಮು ಆಲ್ರೆಡಿ 4:15 ಆಗಿದೆ ಟೈಮು. ಇವಾಗ ಸುಮ್ಮನೆ ಕೂತಿದ್ದೀನಿ. ಸ್ಕೂಲ್ ಇದ್ದಿದ್ರೆ ಸರಿ ಹೋಗಿರೋದು. ಇಬ್ರಿಗೂ ಸ್ಕೂಲ್ ಇಲ್ಲ, ಓದೋದ್ರ ಕಡೆನೂ ಗಮನ ಇಲ್ಲ. ಈತ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಅಂದರು, ಸಾನೋಗಂತೂ ಇಲ್ಲ. ಸಂಜೆ ಇನ್ನು ಸಾನು ಹತ್ರನೇ ಪೂಜೆ ಮಾಡಿಸ್ದೆ. ಅವಳು ಸ್ನಾನ ಮುಗಿಸಿದ್ಲಲ್ವ, ಅದಕ್ಕೋಸ್ಕರ ಬಾಗಿಲಿಗೆ ದೀಪ ಹಚ್ಚಿ ನೀನೇ ಪೂಜೆ ಮಾಡು ಅಂತ ಹೇಳ್ಬಿಟ್ಟು ಅವಳ ಹತ್ರನೇ ಪೂಜೆ ಮಾಡಿಸ್ದೆ. ಕಾರ್ತಿಕ ಮಾಸ ಆಗಿರೋದ್ರಿಂದ ಡೈಲಿ ಬಾಗಿಲಿಗೆ ದೀಪ ಹಚ್ತೀವಿ. ಸೋಮವಾರ ಅಂತಲ್ಲ, ಡೈಲಿ ದೀಪ ಹಚ್ತೀವಿ. ಇನ್ನು ನಾವೇ ಮಾಡಿದ್ರೆ ಅವ್ರು ಕಲಿಯೋದು ಯಾವಾಗ ಅಂತ ಹೇಳ್ಬಿಟ್ಟು ಈ ಥರ ಕೆಲವೊಮ್ಮೆ ಅವಳ ಹತ್ರನೇ ಪೂಜೆ ಮಾಡಿಸ್ತೀನಿ. ನಮ್ಮಪ್ಪ ಮಾಡಿಸಿರೋದ್ರಿಂದ ನಾವು ಕಲ್ತಿದ್ದೀವಿ, ಅವ್ರಿಗೂ ಅಭ್ಯಾಸ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವಳ ಹತ್ರ ಪೂಜೆ ಮಾಡಿಸ್ದೆ. ಇನ್ನು ಅದಾದಮೇಲೆ ನೈಟು ನಾನು ವೀಡಿಯೋ ಕಂಟಿನ್ಯೂ ಮಾಡಲೇ ಇಲ್ಲ. ಸಂತು ಬಂದರು ನೈಟಲ್ಲಿ, ಅಂದರೆ ನಂಜನಗೂಡಿಗೆ ಹೋಗಿದ್ದಾರೆ ಅಂತ ಹೇಳಿದ್ನಲ್ಲ, ಅಲ್ಲಿಂದ ಬಂದಮೇಲೆ ನಾನು ರಸಮು ರೈಸ್ ಎಲ್ಲದನ್ನು ಮಾಡಿಬಿಟ್ಟು ಊಟ ಮಾಡ್ಕೊಂಡ್ವಿ. ಅದನ್ನು ನೈಟು ಇನ್ನು ಬೆಳಗ್ಗೆ ಎದ್ದು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೆ. ಟೊಮೆಟೊ ಬಾತು ನೋಡೋದಕ್ಕೆ ಬೀಟ್ರೋಟ್ ಬಾತ್ ಥರ ಕಾಣಿಸ್ತೈತೆ ಕಲರು. ಅದು ಸ್ಟಾರ್ ಬಜಾರಿಂದ ಬ್ಯಾಡಗಿ ಮೆಣಸಿನ್ಕಾಯಿ ತಂದಿದ್ದೆ, ಅದನ್ನು ಸ್ವಲ್ಪ ರುಬ್ಬಿಟ್ಟು ಹಾಕಿದ್ದೆ. ಎಂಥ ಕಲರ್ ಬಂದಿತ್ತು ಅಂದರೆ
ಫುಡ್ ಕಲರ್ ಹಾಕ್ದಂಗಿತ್ತು. ಸಾನು ಏನಮ್ಮ ಫುಡ್ ಕಲರ್ ಹಾಕ್ಬಿಟ್ಟು ಮಾಡ್ದಾ ಅಂತ ಕೇಳ್ತಾಯಿದ್ಲು. ನನ್ನ ಮನೇಲಿ ಮಾಡೋ ಅಂಥ ಪಲಾವ್ಗೆ ಯಾವತ್ತಾದರೂ ಫುಡ್ ಕಲರ್ ಹಾಕೋದು ಉಂಟಾ ಸಾನು, ಸುಮ್ಮನೆ ಹೋಗು ಅಂತ ಹೇಳಿದೆ. ಅಷ್ಟು ಕಲರ್ ಬಂದಿತ್ತು ಪಲಾವ್ ಮಾತ್ರ, ಸಿಕ್ಕಾಪಟ್ಟೆ ರೆಡ್ ಕಾಣಿಸ್ತಾಯಿತ್ತು. ಇನ್ನು ಸಾನೂ ತಿಂದು ಹೋಗಿದ್ದಾದ್ಮೇಲೆ ಕನುಷಿಗೆ ರೆಡಿ ಮಾಡಿಬಿಟ್ಟು ತಿನ್ನಿಸ್ತಾ ಇದೆ. ಅವಳಿಗೆ ಬಾಯಿನಲ್ಲಿ ಮೌತ್ ಅಲ್ಸರ್ ಆಗುತ್ತಲ್ಲ, ಅದಾಗ್ಬಿಟ್ಟಿತ್ತು. ಅದಕ್ಕೆ ಬಾಯಿಗೆ ಹಾಕ್ಸ್ಕೊಳ್ಳೋದು, ಒಂದು ಸೈಡ್ಗೆ ತಲೆ ತಿರುಗಿಸ್ಕೊಂಡು ಸೈಡ್ದ ಒಡೆನಲ್ಲಿ ಇಟ್ಕೊಂಡು ತಿನ್ನೋದು ಹಂಗೆ ಮಾಡ್ತಾಯಿದ್ಲು. ಅದು ಖಾರ ಟಚ್ ಆದರೆ ಉರಿ ಇರುತ್ತಲ್ವ, ಅದಕ್ಕೋಸ್ಕರ ಏನು ಹಿಂಗೆ ಮಾಡ್ತಾಳೆ ಅಂತ ಫಸ್ಟ್ ಗೊತ್ತಾಗಲಿಲ್ಲ. ಕೇಳಿದ್ದಕ್ಕೆ ಇಲ್ಲಿ ಬಾಯಲ್ಲಿ ಈ ರೀತಿ ಆಗಿದೆ ಅದಕ್ಕೋಸ್ಕರ ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಹೇಳಿಬಿಟ್ಟು ಅವಳಿಗೆ ತಿನ್ನಿಸಿ ರೆಡಿ ಮಾಡಿ ಸಂತು ಮಲಗಿದ್ರು. ಕನುಷನ್ ರೆಡಿ ಮಾಡಿ ಅವಳನ್ನ ತಿನ್ನಿಸಿ ಎಲ್ಲ ರೆಡಿ ಮಾಡಿ ನಿಲ್ಲಿಸಿದೆ. ಅದಾದಮೇಲೆ ಎದ್ದು ಸಂತನು ಕೂಡ ಅವಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬಂದರು. ಇನ್ನು ನಾನು ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಕಳಿಸಿದ್ದಾದಮೇಲೆ ನನಗೂ ಸಿಕ್ಕಾಪಟ್ಟೆ ನಿದ್ರೆ ಬರ್ತಾಯಿತ್ತು. ನೆನ್ನೆ ಸಂತು ಅದೇ ನಂಜನಗೂಡಿಗೆ ಹೋಗಿದ್ದಾರೆ ಅಂತ ಹೇಳಿದ್ನಲ್ವ, ಚೆನ್ನಾಗಿ ಬಂದು ಅಲ್ಲಿಂದ ಕತೆಗಳು ಹೇಳೋಕ್ಕೆ ಶುರು ಮಾಡಿದ್ರು. ಅವ್ರದ್ದು ಅಡ್ವೆಂಚರ್ ಸ್ಟೋರಿಗಳು ಅವೆಲ್ಲ ಹೇಳ್ತಾ ಇರಬೇಕು ಅವರಿಗೆ. ಎಲ್ಲಾದರೂ ಹೋಗ್ಬಂದ್ರೆ ಅಲ್ಲಿ ಏನೇನಾಯಿತು ಅದನ್ನು ಹೇಳೋದನ್ನು ಕೇಳಿಕೊಂಡು ನೈಟ್ ಮಲಗೋ ಹೊತ್ತಿಗೆ 12-12:30 ಆಗೋಗಿತ್ತು. ಬೆಳಗ್ಗೆ ಬೇಗ ಎದ್ದೆ ಅಲ್ವ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಎದ್ದು ಚೆನ್ನಾಗಿ ನಿದ್ರೆ ಬಂತು. ಹಾಗಾಗಿ ಮಲ್ಕೊಂಡ್ಬಿಟ್ಟೆ. ನೀನು ವೀಡಿಯೋನೇ ಕಂಟಿನ್ಯೂ ಮಾಡಲಿಲ್ಲ. ಇವಾಗ ಅಡುಗೆ ಮಾಡಬೇಕು. ವೀಡಿಯೋನ ಕಂಟಿನ್ಯೂ ಮಾಡಿ ಎಂಡ್ ಮಾಡಿಬಿಡೋಣ. ಅದಾದಮೇಲೆ ಅಂದರೆ ಅಡುಗೆ ಮಾಡ್ಕೊಂಡೆ ವಿಡಿಯೋ ಮಾಡಿ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು. ಅಂದರೆ ರೆಸಿಪಿ ಏನೂ ತೋರಿಸಿಲ್ಲ ಅಲ್ವಾ, ಸೊ ಆ ರೆಸಿಪಿನ ತೋರಿಸೋಣ ಅಂತ. ಅಂದರೆ ಇವಾಗ ಚಳಿಗಾಲ ಇದೆ. ಚಳಿಗಾಲ ಇದ್ರೂ ಜೊತೆಗೆ ಮೊಸರನ್ನ ಏನಾದರೂ ತಿನ್ನಬೇಕು ಅನ್ಸಿದ್ರು ಜೊತೆಗೆ ಬೇಕಾಗಿರೋವಂಥದ್ದು ಉಪ್ಪಿನಕಾಯಿ. ಇವಾಗ ಮಾವಿನಕಾಯಿ ಸೀಸನ್ ಅಂತೂ ಅಲ್ಲ, ಮಾವಿನಕಾಯಿ ಉಪ್ಪಿನಕಾಯಿ ತಿನ್ನೋದಕ್ಕಾಗೋದಿಲ್ಲ. ನಿಂಬೆಕಾಯಿ ಉಪ್ಪಿನಕಾಯಿ ನಾನು ಆಲ್ರೆಡಿ 3-4 ಸಾರಿ ಹಾಕಿದ್ದೀನಿ. ಪರ್ಫೆಕ್ಟಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ನಾನು ಹೇಳಿದಾಗೆ ಮುಂಚೆ ಹೇಳಿದ್ದೆ ಒಂದು ವಿಡಿಯೋದಲ್ಲಿ, ಕವಿತಾ ಅವ್ರ ಮಮ್ಮಿ ಮಾಡಿಕೊಟ್ಟಿದ್ರು ಉಪ್ಪಿನಕಾಯಿ ಅಂತ ಹೇಳಿ. ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಅದು ತುಂಬ ಟೇಸ್ಟ್ ಇದ್ದಿದ್ದರಿಂದ ನಾನು ಕೇಳಿಕೊಂಡು ಆ ಉಪ್ಪಿನಕಾಯಿ ಮಾಡೋದು ಅಭ್ಯಾಸ ಮಾಡ್ಕೊಂಡಿದ್ದು. ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ. ಹಾಗಾಗಿ ನಿಮ್ಮ ಜೊತೆನೂ ಅದನ್ನು ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಆಲ್ರೆಡಿ ಅದು ಉಪ್ಪಿನಕಾಯಿ ರೆಡಿಯಾಗಿದೆ. ಹೇಗೆ ರೆಡಿಯಾಗಿದೆ ಅಂತ ತೋರಿಸ್ತೀನಿ. ಅದ್ರ ಜೊತೆಗೆ ಅದನ್ನು ಹೇಗೆ ಮಾಡಿದೆ ಅನ್ನೋದನ್ನು ಕೂಡ ನಾನು ಎಲ್ಲ ಕ್ಲಿಪ್ಪಿಂಗ್ಸ್ನ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಆ್ಯಡ್ ಮಾಡ್ತೀನಿ. ನೀವೆಲ್ಲರೂ ಕೂಡ ಉಪ್ಪಿನಕಾಯಿ ರೆಸಿಪಿ ನೋಡಿ, ವರ್ಷಗಟ್ಟಲೆ ಹೊರಗಡೆ ಇಟ್ಟರು ಏನೂ ಹಾಳಾಗೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬರೀ ಅನ್ನದ ಜೊತೆನೇ ಉಪ್ಪಿನಕಾಯಿ ಇದು ಏನು ಬರುತ್ತೆ ಮಸಾಲೆ ಅದನ್ನು ಹಾಕ್ಕೊಂಡು ಅನ್ನ ತಿನ್ಕೊಬೋದು, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಆ ರೆಸಿಪಿನ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಆ ರೆಸಿಪಿನ ಆ್ಯಡ್ ಮಾಡ್ತೀನಿ. ಇನ್ನು ಇಲ್ಲಿ ನೀನು ಕ್ವಶನ್ ಯಾರು ನಾನು ಸಾನು ಕೇಳು ಅಂತ ಹೇಳಿದ್ದೆ. ಹಿಂಗೆ ಹೇಳ್ಬಿಟ್ಟು ಇವೆಲ್ಲ ಆಪ್ಷನ್ಸ್ ಹೇಳ್ಕೊಂಡು ಹೋಗ್ಬೇಕಂತೆ. ಓದಕ್ಕೆ ಅಂತ ಕೂರಿಸಿದ್ರೆ ಕೂಗ ಅಂತ ನನಗೆ ಗೊತ್ತಿರೋದು ಒಂದು. ಏನಮ್ಮ ನಾನು ಕೇಳ್ತೀನಿ. ನಾನು ಆ ಥರದೋಳಲ್ಲ. ಬಿಟ್ಟಿದೆ ಇನ್ಮೇಲೆ ಬಿಟ್ಟಿದೆ. ನಮ್ಮ ಕನುಷಿಗೆ ನಾನು ಇತ್ತೀಚೆಗೆಲ್ಲ ಫ್ರೀಡಮ್ ಕೊಟ್ಬಿಟ್ಟಿದೆ. ಇನ್ಮೇಲೆ ಆ ಫ್ರೀಡಮ್ ಜಾಸ್ತಿ ಆಗ್ಬಿಟ್ಟೈತೆ. ಓದೋದ್ರ ಕಡೆ ಗಮನನೇ ಇಲ್ಲ. ನಾನು ವಿಚ್ ಆಫ್ ದ ಫಾಲೋಯಿಂಗ್ ಈಗ ಆಪ್ಷನ್ ಇರ್ತತಾನೆ. ಈಗ ಆ ತರ ಸಹ ಅಷ್ಟೊಂದು ದಡ್ತನದಲ್ಲಿ ನಾನು ಕೇಳಿಲ್ಲ. ಒಂದ್ಸತಿ ನೀನ್ ಹಂಗೆ ಒಂದ್ಸತಿ ಸೊನ್ನೆ ನೋಡಿದ್ರೆ ಕೋಪ ಬಂದಿದೆ. ಸಾನ ಮಾತ್ರ ಓದ್ಸೋ ವಿಚಾರದಲ್ಲಿ ಸಿಕ್ಕಾಬಿಟ್ಟೆ ಟಾರ್ಚರ್ ಕೊಟ್ಟು ಓದ್ತಿದ್ದೀನಿ. ಇಲ್ಲಿ ಪಲ್ಟಿ ಹೊಡಿಯಕ್ಕೆ ಹೋಗಿ ಬಂದು ಇಲ್ಲಿ ಬಿದ್ದವಳೆ. ಅದೇ ಸಿಕ್ಕಾಪಟ್ಟೆ ಟಾರ್ಚರ್ ಅವಳು ಕೊಟ್ಟು ಓದಿಸ್ತೆ. ಇವಳು ಓದೋ ವಿಚಾರದಲ್ಲಿ ನಮ್ಗೆ ಟಾರ್ಚರ್ ಇಕ್ತಾವಳ, ಹಂಗೆ ಓದ್ತಾಳೆ. ಇವಾಗ ಅದಕ್ಕೆ ಸೀರಿಯಸ್ ಆಗಿ ಅವಳು ಹಿಂಗೆ ಓದಿಸಿದ್ದೀನಿ, ಹಾಗೆ ಕೂರ್ಸಿ ಓದಿಸ್ಬೇಕು ಅಂದ್ಬಿಟ್ಟು ಕೂರಿಸ್ತಾ ಇದ್ದೀನಿ. ಎಷ್ಟೋ ಸೀರಿಯಸ್ನೆಸ್ ಕಲ್ಕೊಬಿಟ್ಟಿದ್ಯಾ, ಅಷ್ಟು ಜಾಸ್ತಿ ಮುದ್ದು ಮಾಡ್ತಿದ್ಯಾ. ಅವಳಿಂದ ನೋಡಿದ್ರೆ ನಗ್ತಾಳೆ. ನನ್ನ ಸಾನು ಅವಳು ಆಡೋದು ಹೆಂಗಿರುತ್ತೆ ಹೇಳ, ನೀನು ಎಷ್ಟು ನಗ್ತೀಯ ಹೇಳು. ಕೋತಿ ತರ ಆಡ್ತಿರ್ತಾಳೆ, ಅದಕ್ಕೆ ನಗ್ತೀವಿ. ಇವಳು ಹೆಂಗೆ ಗೊತ್ತಾ, ಹೊಡಿಬೇಕಾರೆ ಸಾನು ಹಿಂಗೆ ನೋಡ್ತಾ ಇರ್ತಾಳೆ. ಅವಳು ಹಂಗಲ್ಲ, ಹೊಡಿಬೇಕಾರೆ ಹೆಂಗಿರ್ತೀಯ ನೀನು. ಇಲ್ಲ, ಇನ್ನ ಜಾಸ್ತಿ ಬಿದ್ದಿರುತ್ತೆ. ಇನ್ಮೇಲೆ ಅವಳಿಗೂ ಹಂಗೆ ಬೀಳುತ್ತೆ. ಇನ್ಮೇಲೆ ಇಬ್ರಿಗೂ ಇಲ್ಲ. ಏಟ್ ವಿಚಾರದಲ್ಲಿ ಸಾನುಗೆ ಹೊಡೆದಿದ್ದೀನಿ. ಹೊಡೆದಿಲ್ಲ, ಸುಳ್ಳು ಹೇಳ್ಬೇಡ. ಒಡಿಸ್ಕೊಂಡಿಲ್ಲ, ಒಡಿಸ್ಕೋಬೇಕು. ಅವಾಗ ಒಬ್ಳೆ ಇರೋಳಲ್ಲ, ಚೆನ್ನಾಗಿ ತರೀತಿದ್ದೆ ಸಾನುಗೆ. ಇವಳ ಮೇಲೆ ಮುದ್ದೇನಿಲ್ಲ, ಬಟ್ ಅವ್ರ ಅಪ್ಪನ ಮುದ್ದು ಬೈತಾರೆ ಅನ್ಬಿಟ್ಟು ಹೊಡಿಯಲ್ಲ ಅಷ್ಟೇನೆ. ಆಮೇಲೆ ಹಠ ಹಿಡಿದು ಕೂತ್ಕೊಬಿಡ್ತಾಳೆ ಓದ್ದೇನೆ. ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಬಟ್ ಇನ್ನು ಹಠ ಹಿಡಿದ್ರು ಸರಿ, ಇನ್ನ 2 ಕೊಟ್ಟು ಓದಿಸ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಇವಾಗ ಇವಳನ್ನ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕೂರ್ಸಿ ಓದಿಸ್ತಾ ಇದ್ದೆ. ಬಂದವಳೆ, ಕನುಷಿ ಬಾ, ಕೂರ್ಸಿ ಓದಿಸ್ತಾ ಇದ್ದೆ. ಇಲ್ಲಿ ಬಂದು ನಿಂತಿದ್ದಾಳೆ. ಇವಾಗ ಇವಳಿಗೆ ಮುಗಿಸ್ಬೇಕು. ಅವಳು ಸಾನೋದು ಓದ್ಕೊತಾಳೆ. ನಾನು ಅಷ್ಟರಲ್ಲಿ ಇಲ್ಲೇ ಕೂತ್ಸಿ ಓದಿಸ್ಕೊಂಡು ಅಡುಗೆ ಮಾಡಿ ಮುಗಿಸ್ತೀನಿ. ಇನ್ನು ಆ ಉಪ್ಪಿನಕಾಯಿ ರೆಸಿಪಿ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಹೇಳಿ. ಟ್ರೈ ಮಾಡಿ, ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಏನ್ರವ
ಏಡಿ ಬರುತ್ತಲ್ಲ ಟ್ರ್ಯಾಪ್ ಬರುತ್ತಲ್ಲ ಹಿಂಗೆ ಎತ್ಕೊಂಡು ನಡ್ಕೊಂಡ್ಬರೋದು ಅದ್ರ ಬಾಡಿನ ಅದೇ ಹಂಗೆ ಕಾಣಿಸ್ತೈತೆ. ಏಯ್ ಫುಲ್ ಕಾಲೈತೆ ಕಾಲೆತ್ತೆ ನೋಡೋಣ. ಅವಳು ಬಿದ್ದೋದ್ರು ಪರವಾಗಿಲ್ಲ, ಎತ್ತೆ ಕಲ್ಸಲ್ಲ. ಓವರ್ ಆಗಿ ಆಡ್ತಾಳೆ ನಮ್ಮ ಕನಿಷ್ಠಿ. ಎತ್ತೆ ಮುರಿದವ್ರ ಪರವಾಗಿಲ್ಲ, ಕೂತ್ಕೋ. ಹಿಂಗೆ ಕಿತಾಪತಿಗಳೇನಾಗ ಸಾಕಾಯ್ತು. ನಕ್ಕಿದ್ದು ಇವಾಗ ಓದಕ್ಕೆ ಕೂತ್ಕೊಳ್ಳಿ. ನಾನು ಇವಾಗ ಅಡುಗೆ ಮಾಡಿ ಮುಗಿಸ್ಬಿಡ್ತೀನಿ. ನೀವು ಅದರದ್ದು ರೆಸಿಪಿ ನೋಡ್ಕೊಂಡು ಬನ್ನಿ. ಇನ್ನು ಉಪ್ಪಿನಕಾಯಿಗೆ ನಾನು ಫಸ್ಟಿಗೆ ನಿಂಬೆಹಣ್ಣು ಮತ್ತು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಂಬೆಹಣ್ಣು ತೀರಾ ಕಾಯಿ ಥರ ಇರೋ ತೊಗೋಬಾರ್ದು, ಆದಷ್ಟು ಹಣ್ಣಾಗಿರೋ ಅಂತ ತೊಗೋಬೇಕು. ಇನ್ನು ಚಿಕ್ಕ ನಿಂಬೆಕಾಯಿಗಳು ಬರುತ್ತಲ್ವ, ನಿಂಬೆಹಣ್ಣುಗಳು, ಅದನ್ನು ತೊಗೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಸಿಕ್ಕಿದ್ದು ಯಾವುದು ಇದನ್ನು ತಂದಿದ್ದೀನಿ. ಇದು ಸ್ವಲ್ಪ ಮಾಗೋದಕ್ಕೆ ಟೈಮ್ ತೊಗೊಳುತ್ತೆ, ಚೆನ್ನಾಗಿರಲ್ಲ ಅಂತಲ್ಲ, ಸ್ವಲ್ಪ ಮಾಗೋದಕ್ಕೆ ಟೈಮ್ ತೊಗೊಳುತ್ತೆ. ಆಮೇಲೆ ಹುಳಿ ಜಾಸ್ತಿನೇ ಇರುತ್ತೆ ಇದರಲ್ಲಿ. ಹಾಗಾಗಿ ಪುಟ್ಟದಾಗಿ ನನಗೆ ಬಾಯಲ್ಲಿ ನೀರು ಬರುತ್ತೆ. ಹುಳಿ ಅಂದರೆ ಸಾಕು ಬಾಯಲ್ಲಿ ನೀರು ಬಂದುಬಿಡುತ್ತೆ. ಪುಟ್ಟದಾಗಿರೋದು ತೊಗೊಂಡ್ರೆ ಆದಷ್ಟು ಹುಳಿ ಕಮ್ಮಿ ಇರುತ್ತೆ, ಬೇಗ ಆಗುತ್ತೆ ಅದು ಉಪ್ಪಿನಕಾಯಿಗೆ. ಅದಕ್ಕೋಸ್ಕರ ಆದಷ್ಟು ಚಿಕ್ಕದಾಗಿರೋದು ತೊಗೊಂಡ್ರೆ ಓಕೆ. ಬಟ್ ಇವಾಗ ಸಿಕ್ಕಿದ್ದನ್ನು ತಂದು ಹಾಕ್ತಾಯಿದ್ದೀನಿ ನಾನು. ಅದನ್ನು ನಾನು 1 ನಿಂಬೆಹಣ್ಣನ್ನು 8 ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ. ಮತ್ತು ಜೊತೆಗೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹುಳಿ ಇರೋದ್ರಿಂದ ಆದಷ್ಟು ಹಸಿಮೆಣ್ಸಿನ್ಕಾಯಿನ ಜೊತೆನಲ್ಲಿ ಹಾಕಿದ್ರೆ ನಿಂಬೆಹಣ್ಣಲ್ಲಿ ಇರೋ ಹುಳಿನ ಆದಷ್ಟು ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ನಿಂಬೆಹಣ್ಣು ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಹಾಕ್ಕೊತಾ ಇದ್ದೀನಿ. ನಾನು 15ರಿಂದ 17 ಇರಬೇಕು ನಿಂಬೆಕಾಯಿಗಳು. ಅಷ್ಟನ್ನು ತೊಗೊಂಡು ಅದರದ್ದು ಸೀಡ್ಸ್ ಏನು ಬರುತ್ತೆ, ನಾವು ಅದನ್ನು 8 ಪೀಸ್ ಮಾಡಿದಾಗ ಅದನ್ನೇ ತೆಗಿಯೋದಕ್ಕೆ ಈಸಿ ಆಗುತ್ತೆ. ಅದನ್ನೆಲ್ಲದನ್ನು ತೆಗೆದು ಆದಷ್ಟು ರಸನ ಚೆಲ್ಲದೆ ಇರೋ ರೀತಿ ನೋಡಿಕೊಂಡು ತೆಗಿಬೇಕಾಗುತ್ತೆ. ಸ್ಕ್ವೀಸ್ ಮಾಡಿ ಕೆಲವೊಬ್ಬರು ಹಾಕ್ತಾರೆ ರಸ ತೆಗೆದುಬಿಟ್ಟು, ಅದಕ್ಕಿಂತ ಹಾಗೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಿಂಬೆಕಾಯಿಗಳೆಲ್ಲದನ್ನು ಕಟ್ ಮಾಡಿ ಹಸಿಮೆಣ್ಸಿನ್ಕಾಯಿನೂ ಕೂಡ ಕಟ್ ಮಾಡಿದ್ದೀನಿ. ಆದಷ್ಟು ದಪ್ಪಗೆ ಬರುತ್ತಲ್ಲ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿನಲ್ಲೇ ಸ್ವಲ್ಪ ದಪ್ಪ ಬರುತ್ತಲ್ಲ ಅದನ್ನು ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ತಿನ್ನೋದಕ್ಕೂ ಕೂಡ ತಿನ್ನುವಾಗ ಖಾರ ಅನ್ಸೋದಿಲ್ಲ ನಿಮಗೆ ಆ ರೀತಿ. ಬಟ್ ಈ ಹಸಿಮೆಣ್ಸಿನ್ಕಾಯಿ ಇತ್ತು, ಇದನ್ನು ತೊಗೊಂಡು ಹಾಕ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟಿಗೆ ಎಲ್ಲದನ್ನು ಕಟ್ ಮಾಡಿದ್ದಾದಮೇಲೆ ಸ್ವಲ್ಪ ನಿಂಬೆ ಹಣ್ಣೇನಿದೆ ಅದು ಜೊತೆಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ, ಇದನ್ನು ಫಸ್ಟಿಗೆ ಒಂದು ಲೇಯರ್ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಸಾಲ್ಟ್ನ ನಾವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಆದಷ್ಟು ಉಪ್ಪಿನಕಾಯಿ ಮಾಡಬೇಕಾದ್ರೆ ಹರಳುಪ್ಪನ್ನ ಯೂಸ್ ಮಾಡೋದೇ ಬೆಟರ್ ಆಪ್ಷನು. ಹಾಗಾಗಿ ನಾನು ಇದೆರಡನ್ನೂ ಒಂದು ಲೇಯರ್ ಹಾಕಿದ್ಮೇಲೆ ಇದಕ್ಕೆ 1 ಲೇಯರಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ, ಅರಳು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟಿಗೆ ಮತ್ತೆ ಹಾಗೆ ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಹಾಕಿ ಲೇಯರ್ ವೈಸಲ್ಲಿ ಈ ರೀತಿ ಹಾಕ್ಕೊಂಡು ಹೋಗಬೇಕು. ಆದಷ್ಟು ಸಾಲ್ಟ್ನ ಜಾಸ್ತಿ ಹಾಕೋದ್ರಿಂದ ಜಾಸ್ತಿ ಬೇಗ ಕೆಡೋದಿಲ್ಲ, ಆದಷ್ಟು ಚೆನ್ನಾಗಿರುತ್ತೆ. ಆಮೇಲೆ ನಿಂಬೆಹಣ್ಣನ್ನ ತೊಳೆದು ಒರೆಸಿ ನಾನು 1 ನೈಟ್ ಪೂರ್ತಿ ಹಾಗೆ ನಿಂಬೆಹಣ್ಣು ಹಸಿಮೆಣ್ಸಿನ್ಕಾಯಿನ ಆರೋದಕ್ಕೆ ಬಿಟ್ಟಿದೆ. ಅದರಲ್ಲಿರೋ ನೀರೇನಿದೆ ಅದ್ರ ನೀರಂಶ ಎಲ್ಲ ಪೂರ್ತಿಯಾಗಿ ಆರಿ ಒಣಗಿರಲಿ ಅಂತ ಹೇಳಿ 1 ನೈಟ್ ಪೂರ್ತಿ ಬಿಟ್ಟಿದೆ. ನಿಂಬೆಹಣ್ಣಿಗೆ ನೀರನ್ನ ಸೋಗಿಸಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿ ಹಾಳಾಗೋದಿಲ್ಲ. ವರ್ಷಗಟ್ಟಲೆ ಇಡ್ಬೋದು ಈ ಉಪ್ಪಿನಕಾಯಿನ. ನಾನು ತುಂಬ ದಿನ ಫ್ರಿಜ್ಜಲ್ಲಿ ಏನಿಡಲ್ಲ, ಇದೇ ಭರಣಿನಲ್ಲಿ ನಾನು ಇಟ್ಟಿರ್ತೀನಿ. ಯಾವತ್ತೂ ಕೂಡ ಉಪ್ಪಿನಕಾಯಿ ಹಾಳಾಗೋದಿಲ್ಲ. ಇನ್ನು ಈ ರೀತಿ ಉಪ್ಪನ್ನ ಒಂದಷ್ಟು ಜಾಸ್ತಿಯಾಗಿ ತುಂಬಿಸಿ ಮತ್ತು ಅದಕ್ಕೆ ಲಿಡ್ನ ಕ್ಲೋಸ್ ಮಾಡಿ 3ರಿಂದ 4 ದಿನ ನಾವು ಅದನ್ನು ಮಾಗೋದಕ್ಕೆ ಬಿಡಬೇಕಾಗುತ್ತೆ. ಇನ್ನು ನೆಕ್ಸ್ಟಿಗೆ 3ರಿಂದ 4 ದಿನ ಆದಮೇಲೆ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳು, ತುಂಬ ಜಾಸ್ತಿ ಹಾಕಿದ್ರೆ ಕಹಿ ಬಂದುಬಿಡುತ್ತೆ. ನಿಂಬೆ ಸಿಪ್ಪೆ ಏನಿದೆ ಅದು ಸ್ವಲ್ಪ ಕಹಿ ಬರೋದ್ರಿಂದ ಮೆಂತ್ಯನೂ ಕೂಡ ಕಹಿ ಆಗಿಬಿಡುತ್ತೆ. ಹಾಗಾಗಿ ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಳ್ಬೇಕು. ಅದು ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟಿಗೆ ನಾನು ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ನಾನು 1/4 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಲೈಟಾಗಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟಿಗೆ ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡಬೇಕು. ಒಣಮೆಣ್ಸಿನ್ಕಾಯಿ ಫ್ರೈ ಮಾಡದೇ ಇದ್ರೂ ಕೂಡ ನಡೆಯುತ್ತೆ, ಬಿಸಿಲಿದ್ದರೆ ಚೆನ್ನಾಗಿ ಒಣಗಿಸ್ಕೊಳ್ಬೋದು. ಇವಾಗ ಬಿಸಿಲಷ್ಟಿಲ್ಲ, ಹಾಗಾಗಿ ನಾನು ಒಣಮೆಣ್ಸಿನ್ಕಾಯಿನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಳ್ಳೋ ಅಂಥದ್ದು, ಅಂದರೆ ಹುರ್ಕೊಳ್ಳೋ ಅಂಥದ್ದು. ತುಂಬ ಜಾಸ್ತಿ ಕಲರ್ ಚೇಂಜ್ ಆದರೆ ಚೆನ್ನಾಗಿರಲ್ಲ. ನಾನು 100 ಗ್ರಾಮ್ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಜೊತೆಗೆ 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅಂದರೆ ಗುಂಟೂರು ಮೆಣಸಿನ್ಕಾಯಿ ಇವಾಗ ಫ್ರೈ ಮಾಡ್ತಿರೋದ್ರಿಂದ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಗುಂಟೂರನ್ನು 4 ಬ್ಯಾಡಗಿನೂ 4 ಹಾಕಿ ಗುಂಟೂರು ಜೊತೆ ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದು ಕ್ರಿಸ್ಪಿ ಆಗಿದ್ದ ನಂತರ ಒಂದು ಜಾರ್ನಲ್ಲಿ ಹಾಕ್ಕೊಂಡು ಫಸ್ಟಿಗೆ ಮೆಣಸಿನ್ಕಾಯಿ ಏನು ಹುರ್ಕೊಂಡಿದ್ದೀವಿ ಅದನ್ನು ಮಾತ್ರ ಹಾಕ್ಕೊಂಡು ಅದನ್ನು ಸ್ವಲ್ಪ ಪೌಡರ್ ಮಾಡ್ಕೊಳ್ಬೇಕು. ಅದನ್ನು ಪೌಡರ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟು ನಾವು ಬೇರೆ ಅದನ್ನು ಆ್ಯಡ್ ಮಾಡಿ ಪೌಡರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇವಾಗ ಈ ರೀತಿಯಾಗಿ ಪೌಡರ್ ಆಗಿದೆ. ಇದಕ್ಕೆ ಹುರಿದಿಟ್ಟಿರೋಂಥ ಮೆಂತ್ಯ ಮತ್ತು ಜೀರಿಗೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು, ಮೇಯ್ನ್ ಮಿಸ್ ಮಾಡಬಾರ್ದು ಅಂದರೆ ಇದು ಬೆಳ್ಳುಳ್ಳಿನ ಮಿಸ್ ಮಾಡಿಕೊಡ್ದು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ. 2 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಒಂದಷ್ಟು ಗ್ರೈಂಡ್ ಮಾಡ್ಕೊಳ್ಬೇಕು. ಪೌಡರ್ ರೀತಿ ಆಗಿದೆ. ಇವಾಗ ಇದಕ್ಕೆ ರುಚಿಗೆ ಇನ್ನು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಬೇಕು. ಅಂದರೆ ಲೆಮನಲ್ಲಿ ಹಾಕಿದ್ದೀವಿ, ಆವಾಗ ಟೇಸ್ಟ್ ನೋಡಬೇಕಿದ್ರೆ ಹಾಕ್ಕೊಳ್ಬೋದು. ಇನ್ನು ನೆಕ್ಸ್ಟಿಗೆ ಇದಕ್ಕೆ ಯಾವುದೇ ಬೇರೆ ನೀರನ್ನ ಆ್ಯಡ್ ಮಾಡೋದಿಲ್ಲ. ನಾನು ನಿಂಬೆಕಾಯಿ ನೆನೆಯೋದಕ್ಕೆ ಅಂತ ಹೇಳಿ ಉಪ್ಪು ಹಾಕಿಟ್ಟಿದ್ನಲ್ಲ, ಅದರಲ್ಲಿರೋವಂಥ ನೀರನ್ನ ಅದು ಬಿಟ್ಟಿರುತ್ತಲ್ವ, ಅದೇ ನೀರನ್ನ ಹಾಕ್ಕೊಂಡು ಈ ಮಸಾಲೆನ ರುಬ್ಕೊತೀನಿ.
ಅಕಸ್ಮಾತ್ ನಿಮಗೆ ಮಸಾಲೆ ರುಬ್ಬೋದಕ್ಕೆ ಅದು ಸಾಕಾಗ್ತಾಯಿಲ್ಲ ಅಂದರೆ ಬಿಸಿನೀರನ್ನ ಚೆನ್ನಾಗಿ ಕಾಯಿಸ್ಕೊಳ್ಬೇಕಿದ್ರೂ ಹಾಕ್ಕೊಳ್ಬೋದು. ಬರೀ ತಣ್ಣಗಿರೋ ನೀರನ್ನ ಯಾವುದೇ ಕಾರಣಕ್ಕೂ ಹಾಕೋಕೆ ಹೋಗ್ಬಿಡಿ. ಉಪ್ಪಿನಕಾಯಿ ಹಾಳಾಗಿಬಿಡುತ್ತೆ, ಬೇಗ ಹಾಳಾಗುತ್ತೆ ಅಲ್ಲ, ಅದು ಯೂಸೇ ಆಗೋಲ್ಲ, ಅಷ್ಟು ಬೇಗ ಹಾಳಾಗಿಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಬಿಸಿನೀರು ಇಲ್ಲಾಂದರೆ ಅದು ನೆನೆಯೋದಕ್ಕೆ ಹಾಕಿರೋ ಅದರಲ್ಲೇ ರುಬ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟಿಗೆ ನಿಂಬೆಕಾಯಿ ಎಲ್ಲ ನೋಡಿ ಇವಾಗ ಮಾಗಿ ಮೆಣಸಿನ್ಕಾಯಿ ಕಲರು, ನಿಂಬೆಕಾಯಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಈ ಟೈಮಲ್ಲಿ ರುಬ್ಬಿರೋ ಮಸಾಲೆ ಹಾಗೆ 2 ಸ್ಪೂನಷ್ಟು ಆಯಿಲು ಜೊತೆಗೆ ಇಂಗು, ಇದನ್ನು ಡೈರೆಕ್ಟಾಗಿ ಹಾಕುವಂಥದ್ದು, ಅದನ್ನೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಎಣ್ಣೆ ಮತ್ತು ಇಂಗು ಎರಡನ್ನೂ ಕೂಡ ಹಾಕಿರೋದು, ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಮತ್ತೆ ಅದೇ ಉಪ್ಪಿನಕಾಯಿ ಜಾಡಿನಲ್ಲಿ ತುಂಬಿ 2-3 ದಿನ ಬಿಟ್ಟರೆ, ಅಯ್ಯೋ ನಂಗೆ ಬಾಯಿ ನೀರು ಬರ್ತಿದೆ, ಹೇಳೋದಕ್ಕೂ ಆಗ್ತಾಯಿಲ್ಲ, ಮಾತಾಡೋದಕ್ಕೂ ಆಗ್ತಾಯಿಲ್ಲ, ಹಂಗೆ ಅನಿಸಿದೆ. ಉಪ್ಪಿನಕಾಯಿ ಅಂದರೆ ಯಾರಿಗೆಲ್ಲ ಬಾಯಿ ನೀರು ಬರೋಲ್ಲ ಅಲ್ಲ, ಹಾಗಾಗಿ ಅದು ಬಾಯಿ ನೀರು ಬರ್ತಾಯಿದೆ. ಅದನ್ನು ಓವರ್ ಆ್ಯಕ್ಟಿಂಗ್ ಅಂತ ಮಾತ್ರ ಅನ್ಬೇಡಿ, ಇಂಥದ್ರಲ್ಲೆಲ್ಲ ಬಾಯಿ ನೀರು ಬರಲಿಲ್ಲ ಅಂದರೆ ಅವ್ರು ಮನುಷ್ಯರೇ ಅಲ್ಲ ಅನಿಸ್ಬೋದು. ಅಂದರೆ ಮನುಷ್ಯರೇ ಅಲ್ಲ ಅಂದರೆ ಮೀನ್ಸ್ ಆ ಥರದ ಜನನೂ ಇರ್ತಾರೇನೋ, ಬಟ್ ಆದರೆ ನಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಉಪ್ಪಿನಕಾಯಿ ಹುಳಿ ಅಂತ ಕೆಲವೊಬ್ಬರು ಆ ಥರ ಹೇಳಿದಾಗ ಓವರ್ ಆ್ಯಕ್ಟಿಂಗ್ ಅಂದ್ಕೊಬಿಡ್ತಾರೆ. ಸೊ ಹಾಗಾಗಿ ನೀನು ಅದನ್ನು ಫಿಲ್ ಮಾಡಿ 4-5 ದಿನ ಬಿಟ್ಟರೆ ಅದು ಚೆನ್ನಾಗಿ ಮಾಗಿರುತ್ತೆ. ಆಯಿಲ್ ಹಾಕಿರೋದ್ರಿಂದ, ಆಮೇಲೆ ಹಿಂಗೆ ಹಾಕೋದ್ರಿಂದ ಆದಷ್ಟು ಅಸಿಡಿಟಿ ಆಗೋಲ್ಲ ಉಪ್ಪಿನಕಾಯಿ ತಿಂದ್ರೂ ಕೂಡ. ಆಮೇಲೆ ಈ ರೀತಿ ಜಾರ್ಗಳನ್ನ ಯೂಸ್ ಮಾಡಿ ಉಪ್ಪಿನಕಾಯಿ ಹಾಕೋದಕ್ಕೆ, ಆವಾಗ ತುಂಬ ಚೆನ್ನಾಗಿರುತ್ತೆ, ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು. ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಿ ಯಾವತ್ತೂ ಹಾಕೋದಕ್ಕೆ ಹೋಗ್ಬಿಡಿ. ಗಾಜಿನ ಬಾಕ್ಸಲ್ಲೂ ಹಾಕ್ಬೋದು, ಬಟ್ ಆದರೆ ಅದನ್ನು ಏರ್ ಟೈಟ್ ಮಾಡ್ತೀವಲ್ವ ಫುಲ್ಲು, ಆ ರೀತಿ ಹಾಕಿಟ್ರು ಅದರಲ್ಲೇ ಸ್ಟೀಮಾಗಿ ನೀರು ಬಿಟ್ಕೊಂಡು ಉಪ್ಪಿನಕಾಯಿ ಹಾಳಾಗಿಬಿಡುತ್ತೆ. ಈ ರೀತಿ ಉಪ್ಪಿನಕಾಯಿ ಇದೇನೆ ಬರಣಿ ಏನು ಬರುತ್ತೆ ಅದರಲ್ಲಿ ಯೂಸ್ ಮಾಡಿ, ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ. ಮಾತ್ರ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಕಚ್ಚಲ್ವಾ? ಮುಟ್ಬೋದಲ್ಲ, ಮುಟ್ಟಿದ್ರೆ ಕಚ್ಚಲ್ಲ ಅಲ್ಲ. ಅಚ್ಚೋ ಅಲ್ಲಿ ಬೆಲ್ಗೆ ಅಯ್ಯೋ ಅಲ್ಲಿ 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 ಏನ್ ಅದು ಕೊಟ್ಟಿರೋದು? ಏನ್ ಕೊಟ್ಟಿರೋದು? ಸುಮ್ಮನೆ ನೋಡ್ಕೊಂಡು ಕೂತಾವಳೆ, ಬಜ್ಜಿ ತಿಂತಾಳ. ಇಂಟ್ರೆಸ್ಟ್ ಇಲ್ಲ, ಎತ್ಕೊಂಡಾಗ ನೋಡಲ್ಲ. ಅಲ್ಲಿ ನೋಡ್ತಾಳೆ ಅವಳು ಬಜ್ಜಿ ಏನ್ ಮಾಡ್ತಾವ್ರೆ ಅಂತ. ಬೇಗ ಬೇಗ ಈಗ ಮುಟ್ಟು ಏನ್ ಮಾಡಲ್ಲ, ಈಗ ಮುಟ್ಟೋಗು ಏನು ಮಾಡಲ್ಲ. ಅದು ಅವ್ರಿಗೆ ಕದ್ದಿ ಕಿತ್ಕೊಳಕ್ಕೆ ಬಗ್ಲಿದ್ದು, ಮುಟ್ಟಿದ್ರೆ ಏನು ಮಾಡಲ್ಲ. ಬೇಡ ಬೇಡ ಎದ್ರಕೊಂಡು ಓಡೋಗ್ಬಿಡ್ತಾಳೆ ಮೇಲೆ. ನಾವು ಹಾಗೆ ಹೊರಗೋಗಿದ್ವಿ, ಏನೋ ಸ್ವಲ್ಪ ತೊಗೊಳೋದಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬಜ್ಜಿ ಮಾಡೋರು ಈ ನಾಯಿನ ಸಾಕೊಂಡಿದ್ವಿ. ಎಷ್ಟು ಕ್ಯೂಟಾಗಿ ರೆಡಿ ಮಾಡಿದ್ದಾರೆ ಗೊತ್ತಾ. ಅಂದರೆ ನಾನು ಕೇಳಿದೆ ಯಾಕೆ ಇಷ್ಟು ರೆಡಿ ಮಾಡಿದ್ದೀರಾ ಅದಕ್ಕೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ಹೆಣ್ಮಕ್ಳಿಲ್ವಂತೆ, ಅದಕ್ಕೋಸ್ಕರ ನನ್ನ ಮಗಳ ಥರ ಸಾಕೊಂಡಿದ್ದೀವಿ, ಅದಕ್ಕೋಸ್ಕರ ಅವಳಿಗೆ ಹಿಂಗೆ ರೆಡಿ ಮಾಡಿ ಇಡ್ಸ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಹೆಣ್ಮಕ್ಳಿಲ್ಲ ಅಂದ್ರೂ ನಾಯಿನೇ ಮಗು ಥರ ಸಾಕ್ತಾವ್ರೆ. ತುಂಬ ಜನ ಅಷ್ಟೇ ಪೆಟ್ ಲವರ್ಸ್ ಯಾರಿದ್ದಾರೆ ಅವ್ರಿಗೆಲ್ರಿಗೂ ಅವರೇ ಮಗುಗಳು. ನನಗೂ ನಮ್ಮ ರಾಕಿ ನೆನಪಾಗ್ತಿದ್ದ ಆ ಟೈಮಲ್ಲಿ, ಇವನು ಮುದ್ದಾಗಿ ಆಡ್ತಿದ್ದ ಅಂತ ಹೇಳ್ಬಿಟ್ಟು. ಬಟ್ ಎಷ್ಟು ಬುದ್ಧಿ
ಹೆಂಗಿದೆ ಅಂದರೆ ಅಂದರೆ ಯಾರಿಗೂ ಬೈಯಲ್ವಂತೆ. ಒಂದು ಸರಿ ಯಾರಿಗೂ ಬೈದೇನೆ ಇವಾಗ ಹೇಳ್ಕೊಡ್ತಾರೆ ಬೈಯೋರಿಗೆ ಬೊಗಳು ಅಂತ ಹೇಳಿಬಿಟ್ಟು. ಮುಂಚೆ ಯಾರೋ ಒಬ್ಬರು ಅಮ್ಮು ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟಿದ್ರಂತೆ ಒಂದಷ್ಟು ದೂರ, ಅದಕ್ಕೋಸ್ಕರ ಇವಾಗ ಬೈದು ಹೇಳ್ಕೊಡ್ತಾ ಇದ್ದೀವಿ ಅಂತ ಹೇಳ್ತಾಯಿದ್ರು. ಇನ್ನು ಅಲ್ಲಿಂದ ಹಾಗೇ ಬರ್ತಾ ಸ್ವೀಟ್ ಕೇಳಿದ್ಲು ಸಾನು, ಅದಕ್ಕೋಸ್ಕರ ಸ್ವೀಟ್ ನೋಡೋಣ ಅಂತ ಹೇಳ್ಬಿಟ್ಟು ಕಾಂತಿ ಸ್ವೀಟ್ಗೆ ಹೋಗಿದ್ವಿ. ನಮ್ಮ ಕನುಜಿ ನನಗೇನೋ ಅದು ಇದು ಅಂತ ತೋರಿಸ್ತಾ ಇದ್ಲು. ಏನೋ ಕೊಡ್ಸಲ್ಲ, ನಡೀತಾ ತಗೊಂಡಿರೋದು ಸಾಕು ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಡು ಹೊರಟ್ವಿ. ಮೇಯ್ನ್ ಆಚೆ ಹೋಗಿದ್ದು ನಾವು ಇದನ್ನ ತರೋದಕ್ಕೆ ಅಂದ್ಬಿಟ್ಟು. ಇಲ್ಲಿ ಕ್ಲಿಪ್ಸ್ಗಳು, ರಿಬ್ಬನು, ಪೆನ್ಸಿಲ್ ಬೇಡದೇನೆ ತಗೊಂಡಿದ್ದೀವಳು. ಕ್ಲಿಪ್ಗಳಿಗೆ ಎಲ್ಲ ಒಡೆದೋಗಿದ್ವು, ಅದಕ್ಕೋಸ್ಕರ ತಗೊಳ್ಳೋದಕ್ಕೆ ಅಂತ ಹೋಗಿದ್ದು. ಇನ್ನು ನಮ್ಮ ಸಾನು ರಾಸ್ಕೊಲ್ಲ ಕಣೆ, ಇನ್ನು ನಮ್ಮ ಕನುಷಿ ಹಾಕೊಳ್ಳಲ್ಲ ಅದೊಂದು ತಿರ್ಗೋಕನು ಇದು ಒಂದು ಈ ಥರ ಕ್ಲಿಪ್ಗಳನ್ನ ತಗೊಂಡು ರಿಬ್ಬನ್ಗಳು ಸ್ಕೂಲಿಗೆ ಎಲ್ಲ ನಾನು ಹಾಕಿಲ್ಲ. ನಮ್ಮ ಸಾನುಗೆ ಆ ಗಟ್ಟಿಯಾಗಿರೋ ಜಾಮೂನ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ತಿನ್ನು ಮೆಲ್ಗೆ ಹೆಂಗೈತೆ, ನಿನ್ಗೆ ಬೇಕಾಗಿರೋ ಥರ ಇಲ್ವಾ? ನಮ್ಮ ಸಾನುಗೆ ಅವಳಿಗೆ ಜಾಮೂನ್ನ ಮಾಡಿ ಕೊಡೋದಕ್ಕೂ ಆಯ್ತಾಯಿಲ್ಲ. ಇನ್ನು ಶ್ರುತಿ ಮಾಡಿದ್ದು ಇಷ್ಟ ಆಗಿತ್ತು, ಅದು ಸ್ವಸ್ತಿಕ್ ಪೌಡ್ರಲ್ಲಿ ಮಾಡಿದ್ದು. ಬಟ್ ಆ ಪೌಡ್ರು ಕೂಡ ಸಿಗ್ತಾಯಿಲ್ಲ ಇವಳಿಗೆ ಮಾಡಿಕೊಡೋಣ ಅಂದರೆ. ಸಾನುಗೆ ಹೆಂಗಾಗ್ಬಿಟ್ಟೈತೆ ಅಂದರೆ ಈ ಸ್ಟಾರ್ ಬಜಾರ ಇಲ್ಲ ಇದು ಸ್ಮಾರ್ಟ್ ಪಾಯಿಂಟ್ ಬರ್ತಿತ್ತು, ಅಲ್ಲಿ ಲಾಲ್ ಕಂಪ್ನಿದು ಜಾಮೂನ್ನ ಆಫರೆಲ್ಲ ಹಾಕಿದ್ರು. ಅವಾಗ ತಂದು ತಿನ್ಬಿಟ್ಲ. ರಸಗುಲ್ಲ ಫೇವ್ರೇಟ್ ಇದ್ದಳು, ಜಾಮೂನ್ ಕಡೆ ಆಸೆ ಬಿಟ್ಬಿಡ್ತು. ಜಾಮೂನ್ ಸಖತ್ತಾಗೈತೆ ರಸಗುಲ್ಲಾಗಿಂತ ಸಖತ್ತಾಗೈತೆ ಅಂತ ಅದನ್ನು ಇಷ್ಟಪಡೋಕ್ಕೆ ಶುರು ಮಾಡಿದ್ಲು. ಬಟ್ ಅದು ಲಾಲ್ ಕಂಪ್ನಿದು ಸಿಗೋದೇ ಇಲ್ಲ ಜಾಸ್ತಿ. ಅದು ಬಿಟ್ಟರೆ ಅದೇ ಗಿಟ್ಸ್ ಅಂತೆ, ಅದನ್ನು ಅದನ್ನು ಇಷ್ಟಪಡ್ತಾಳೆ. ಬಟ್ ಅದು ಆನ್ಲೈನಲ್ಲಿ ಸಿಗೋದು, ಆರ್ಡ್ರ್ ಮಾಡೇ ತರಿಸ್ಬೇಕು. ತಂದ್ವಿ, ಬಟ್ ಆದರೆ ಅದು ಗಟ್ಟಿ ಇಲ್ಲ, ಸಾಫ್ಟ್ ಇದೆಯಂತೆ. ಮಾಮೂಲಿಗಿಂತ ಅವಳಿಗೆ ಸಾಫ್ಟ್ ಇಷ್ಟ ಆಗಲ್ಲ. ನಾವೇನು ಮಾಡೋದು, ಎಲ್ರಿಗೂ ಅಂದರೆ ಗಟ್ಟಿನೂ ಇಷ್ಟ ಅಲ್ಲ, ಗಟ್ಟಿ ಇಷ್ಟ ಅಂತಲ್ಲ ಅವಳಿಗೆ, ಒಂಥರ ಚುವಿ ಟೇಸ್ಟ್ ಬರುತ್ತೆ. ಲಾಲ್ ಕಂಪ್ನಿದು ಯಾರಾದರೂ ಸಿಕ್ಕಿದ್ರೆ ಟ್ರೈ ಮಾಡಿ, ಸಿಕ್ಕಂತೆ ನನಗೂ ಇಷ್ಟ ಆಗೈತದು. ಏನೋ ರೋಸ್ ವಾಟರ್ ಹಾಕಿರ್ತಾರೆ, ರೋಸ್ ವಾಟರ್ ಫ್ಲೇವರ್ ಆಯ್ತಾ ಅದು. ಇನ್ನು ಮೇಯ್ನ್ ಹೋಗಿದ್ದು ರಿಬ್ಬನು ಕ್ಲಿಪ್ಸ್ಗಳನ್ನ ತರೋಣ ಅಂತ ಎಲ್ಲ ಹೊಡೆದ ಹೋಗಿದ್ವು. ರಿಬ್ಬನ್ಗಳಂತೂ ಕನುಷಿ ಬಿಚ್ಚೋದು ಎಲ್ಲಾದರೂ ಎಸೆಯೋದು ಹಿಂಗೆ ಹಾಕಿ ಅದು ಇರಲಿಲ್ಲ. ಹಾಗಾಗಿ ಮೇಯ್ನ್ ಅದಕ್ಕೋಸ್ಕರ ಹೋಗಿದ್ದು. ಅದ್ರ ಜೊತೆ ಸಾನು ಬೇಕು ಅಂತ ಕೇಳಿದ್ಲು, ಹಂಗಾಗಿ ತಂದಿದ್ದು. ಏನೋ ಅಡುಗೆ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ದೆ. ಸಾಂಬಾರು ಆಗಿದೆ, ರೈಸು ಆಗಿದೆ, ಎಲ್ಲದನ್ನು ಮಾಡಿ ಇಟ್ಟಿದ್ದೀನಿ. ಇನ್ನು ಇವಾಗ ಅದನ್ನು ತಿನ್ನಬೇಕು. ಇನ್ನು ಉಪ್ಪಿನಕಾಯಿನ ಟ್ರೈ ಮಾಡಿ, ಸಿಕ್ಕಾಬಿಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ. ಸಾಂಬಾರು ರೆಡಿಯಾಗಿದೆ. ಅವರೆಕಾಳು, ಆಲೂಗೆಡ್ಡೆ, ಬದನೆಕಾಯಿ. ಬದನೆಕಾಯಿ ಇಲ್ಲ, ಆಲೂಗೆಡ್ಡೆ ಮಾತ್ರ. ಇನ್ನು ಇವಾಗ ಊಟ ಹಾಕೊಂಡು ಮಾಡಬೇಕು. ಸಾನು ನೀನು ಊಟ ಮಾಡ್ದಾ? ಹಾಂ ಮಾಡ್ದಾ? ಸಾನುದು ಊಟ ಆಗೈತೆ, ನಮ್ದಷ್ಟೇ. ನಮ್ಮದು ಸಂತದು. ಇನ್ನು ಸಂತು ತುಂಬ ದಿನ ಆದಮೇಲೆ ಬೇಗ ಒಂದು ಮನೆಯಲ್ಲಿ ಕಬಡ್ಡಿ ಮ್ಯಾಚ್ ನೋಡ್ತಾ ಕೂತವ್ರಿ ಮ್ಯಾಚ್ನ. ಇನ್ನು ಹೇರ್ ಸ್ಟೈಲೆಲ್ಲ ಹಿಂಗಾಗ್ಬಿಟ್ಟೈತೆ ಅಂದರೆ ಕ್ಲಿಪ್ ತಂದ ತಕ್ಷಣ ಟ್ರಯಲ್ ನೋಡ್ಬಿಡ್ತೀವಿ. ಟ್ರಯಲ್ ನೋಡಿದ್ರೆ ಮಾತ್ರ ಇರೋದಕ್ಕಾಗಲ್ಲ. ಯಾಕೆ ಅಂದರೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಇರಬೇಕು, ಇಲ್ಲಾಂದರೆ ಜುಟ್ಟು ಬಿಚ್ಚೋಯ್ತಾನಿದ್ರೆ ಕೋಪ ಬರುತ್ತೆ ಕೆಲಸ ಮಾಡ್ಬೇಕಾರೆ. ಅದಕ್ಕೋಸ್ಕರ ತಂದ ತಕ್ಷಣ ಹಾಂ ಅಲ್ಲಿ ಚೆಕ್ ಮಾಡೋಕೆ ಬಿಡ್ತಾರೆ. ನಾವು ಏನು ಜುಟ್ಟು ಬಿಚ್ಕೊಂಡು ಕೂತ್ಕೊತೀವಿ ಅಷ್ಟು ಕ್ಲಿಪ್ ಚೆಕ್ ಮಾಡೋವ್ರಿಗೂ. ಅದಕ್ಕೋಸ್ಕರ ಮನೆಗೆ ಬಂದ ತಕ್ಷಣ ಅದನ್ನು ಚೆಕ್ ಮಾಡಿ ಮುಗಿಸಿದ್ದಾಯಿತು. ಏನು ನಾವು ಊಟ ಮಾಡಿ ಮುಗಿಸಿ ರೆಸ್ಟ್ ಮಾಡೋದು. ಇನ್ನು ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಏನಲ್ಲ, 2 ಡೇಸ್ ಬ್ಲಾಗ್ ಇದು. ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್. ಥ್ಯಾಂಕ್ ಯು ಸೋ ಮಚ್. ಆಲೆ ನೋಡಿ ಹೇರ್ ಸ್ಟೈಲು ಏನೇನು ಆಡ್ತಾಳೆ ಗೊತ್ತಾ, ತಿರ್ಗೆ ಡೌರಾಣಿ ಹೊಸ ಕ್ಲಿಪ್ ಹಾಕೊಂಡು ತಿರುಗ್ತಾಳೆ ಡೌರಾಣಿ.